ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಸೆಷನ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋ ವಿಷಯ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವ ಕೇಂದ್ರದ ಅಧಿಕಾರ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಯಾವ ರೀತಿಯಾದಂತಹ ಶಾಸನೀಯ ಸಂಬಂಧಗಳಿವೆ ಅನ್ನೋದನ್ನು ಮೊದಲನೇ ಸೆಷನ್ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದು ಪಟ್ಟಿಗಳ ಮೂಲಕ, ಅಂದರೆ ವಿಷಯಗಳನ್ನು ಹಂಚಿಕೆ ಮಾಡಿರೋದ್ರ ಮೂಲಕ. ಈಗ ನಾನು ಹೇಳ್ಕೊಡ್ತಾ ಇರೋದು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವಂಥ ಅಧಿಕಾರ. ಯಾವ ರೀತಿಯಲ್ಲಿ ರಾಜ್ಯ ಪಟ್ಟಿಗಳ ಮೇಲೆ ಶಾಸನವನ್ನು ರೂಪಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಬೇಕಾಗಿದೆ. ಸೊ ಇದು ಮೊದಲನೇದಾಗಿ ರಾಷ್ಟ್ರೀಯ, ಅಂದರೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಸಂಬಂಧಗಳು ಹೇಗಿದೆ, ಆ ಸಂಬಂಧಗಳಲ್ಲಿ ರಾಜ್ಯ ಪಟ್ಟಿಯಲ್ಲಿ ಏನು ವಿಷಯಗಳಿವೆ ಅವುಗಳ ಮೇಲೆ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅಧಿಕಾರವನ್ನು ಚಲಾಯಿಸ್ತದೆ ಅಥವಾ ಶಾಸನಗಳನ್ನು ರೂಪಿಸ್ತದೆ ಅನ್ನೋದನ್ನು ನಾವು, ಅಥವಾ ಅಧಿಕಾರಗಳನ್ನು ಉಪಯೋಗಿಸ್ಕೊಳ್ತದೆ ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ ಕಲಿಯಬೇಕಾಗ್ತದೆ. ಮೊದಲನೇದಾಗಿ ರಾಷ್ಟ್ರೀಯ ಹಿತಾಸಕ್ತಿಯ ಮೇರೆಗೆ, ಅಂದರೆ ಆರ್ಟಿಕಲ್ ನಂಬರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ 249ನೇ ವಿಧಿಯ ಪ್ರಕಾರ ಆರ್ಟಿಕಲ್ ನಂಬರ್ 249 ಈಸ್ ಎಕ್ಸ್ಪ್ಲೈನ್ ಹೌ ದ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ಟೇಕ್ ಪವರ್, ಅಂದರೆ ಹೇಗೆ ಟೇಕ್ ಪವರ್ ಅಥವಾ ಯೂಸ್ ದ ಪವರ್ ಆಫ್ ಯಾವುದ್ರದ್ದು ಪವರು ಅಂತಂದರೆ ರಾಜ್ಯ ಸರ್ಕಾರಗಳಲ್ಲಿ ಏನು ಪವರ್ಸ್ ಇದೆ ಅಥವಾ ವಿಷಯಗಳಿವೆ ಆ ವಿಷಯಗಳನ್ನು ತೆಗೆದುಕೊಂಡು ಹೇಗೆ ತನ್ನ ಅಧಿಕಾರವನ್ನು ಬಳಸ್ಕೊಳ್ತದೆ ಕೇಂದ್ರ ಸರ್ಕಾರ ಅನ್ನೋದ್ರ ಬಗ್ಗೆ ನಾವೀಗ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಹಿತಾಸಕ್ತಿಯ ಮೇರೆಗೆ. ರಾಷ್ಟ್ರೀಯ ಹಿತಾಸಕ್ತಿ ಯಾವ ರೀತಿಯಲ್ಲಿ ಅಂದರೆ, ಯಾವುದೋ ರಾಷ್ಟ್ರಕ್ಕೆ ಒಂದು ಅಥವಾ ಜನತೆಗೆ ಒಂದು ಅನುಕೂಲಕರವಾಗ್ತದೆ ಅಥವಾ ಇಡೀ ಸಾರ್ವಜನಿಕರಿಗೆ ರಾಷ್ಟ್ರದ ಸಾರ್ವಜನಿಕರ ಕುಂದುಕೊರತೆಗಳೇನಿವೆ ಅವುಗಳು ನಿವಾರಣೆ ಆಗ್ತದೆ ಇಂಥ ಕಾನೂನು ಮಾಡೋದ್ರಿಂದ ಅಂತ ಅನಿಸಿದ್ರೆ ಆ ವಿಷಯವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ರಾಷ್ಟ್ರೀಯ ಹಿತಾಸಕ್ತಿಯ ಮೇರೆಗೆ, ಅಂದರೆ ಆ ರಾಷ್ಟ್ರದ ಅನುಕೂಲಕ್ಕಾಗಿ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯವನ್ನು ತೆಗೆದುಕೊಂಡು ಆ ವಿಷಯದ ಮೇಲೆ ಕಾನೂನುಗಳನ್ನು ರೂಪಿಸ್ತದೆ. ಅರ್ಥ ಆಯ್ತಲ್ಲ? ಇಂತಹ ಕಾನೂನುಗಳನ್ನು ರೂಪಿಸ್ತದೆ. ಸೊ ಇಂಥ ಕಾನೂನುಗಳನ್ನು ಮಾಡಲಿಕ್ಕೆ ಸಂಸತ್ತಿಗೆ ಅಧಿಕಾರ ಇದೆ. ಸಂಸತ್ತು ಅಂದರೆ ಇಲ್ಲಿ ನಾವು ಕೇಂದ್ರ ಸರ್ಕಾರ ಅಂತ ತೆಗೆದುಕೊಳ್ಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನು ಹೇಗೆ ಬಳಸ್ಕೊಳ್ಳುತ್ತೆ, ಹೇಗೆ ತೆಗೆದುಕೊಂಡು ಕಾನೂನುಗಳನ್ನು ಮಾಡುತ್ತೆ ಅನ್ನೋದಕ್ಕೆ ಮೊದಲನೇದಾಗಿ ರಾಷ್ಟ್ರೀಯ ಹಿತಾಸಕ್ತಿಯ ಮೇರೆಗೆ, ರಾಷ್ಟ್ರಕ್ಕೆ ಹಿತವಾಗುವ ಹಾಗಿದ್ದರೆ ಅಥವಾ ಜನತೆಗೆ ಅನುಕೂಲಕರವಾಗಿ ಯಾವುದೇ ಒಂದು ಸಾರ್ವಜನಿಕರಿಗೆ, ಇಡೀ ದೇಶದ ಜನತೆಗೆ ಯಾವುದೇ ಒಂದು ರಾಜ್ಯ ಪಟ್ಟಿಯಲ್ಲಿರುವ ವಿಷಯ ಅನುಕೂಲ ಆಗ್ತದೆ ಅಂತ ಗೊತ್ತಾದರೆ ಅದನ್ನು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಪರಿಗಣಿಸಿ ಅದರ ಮೇಲೆ ಕಾನೂನುಗಳನ್ನು ರೂಪಿಸುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಎರಡನೇದಾಗಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ, ಸೊ 250ನೇ ವಿಧಿ ಪ್ರಕಾರ, ನಮ್ಮ ಸಂವಿಧಾನದ 250ನೇ ವಿಧಿ ಪ್ರಕಾರ ಯಾವುದೇ ಥರದ ತುರ್ತು ಪರಿಸ್ಥಿತಿ ಇರಲಿ, ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿ ಇದೆಯಲ್ವಾ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿರ್ಬೋದು, ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಆಗಿರ್ಬೋದು, ಅಥವಾ ರಾಷ್ಟ್ರಪತಿಯ ಆಳ್ವಿಕೆಯ ತುರ್ತು ಪರಿಸ್ಥಿತಿ, ಅಥವಾ ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆಂತರಿಕ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ. ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಘೋಷಣೆ ಇದ್ದರೂ ಕೂಡ ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳಿಗೆ ಏನಿದ್ದಾವೆ ಅವುಗಳಿಗೆ ಸಂಬಂಧಿಸಿದ ಹಾಗೆ ದೇಶಕ್ಕೆ ಕಾನೂನುಗಳನ್ನು ಮಾಡಿಕೊಳ್ಬೇಕು ಅಂತ ಅನ್ನಿಸ್ದಾಗ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲೂ ಕೇಂದ್ರದ ಸಂಸತ್ತು ಈ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಕಾನೂನುಗಳನ್ನು ಮಾಡ್ಕೊಂಬಿಡತ್ತೆ. ಈ ಕಾನೂನುಗಳು ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇರಬೇಕಾದ್ರೂ ಇರ್ತದೆ, ಅಥವಾ ತುರ್ತು ಪರಿಸ್ಥಿತಿಯ ಘೋಷಣೆ ಮುಗಿದ ಮೇಲೂ ಕೂಡ 6 ತಿಂಗಳವರೆಗೆ ಈ ಕಾನೂನುಗಳು ಇರಬಹುದು. ಅಲ್ಲಿವರೆಗೂ ಆ ಕಾನೂನುಗಳಿಗೆ ಪವರ್ ಇರುತ್ತೆ. ಅಂದರೆ ಅರ್ಥ ಆಯ್ತಲ್ಲ ನಿಮಗೆ? ತುರ್ತು ಪರಿಸ್ಥಿತಿ ಘೋಷಣೆಯಾಗಿದ್ದಾಗಲೂ ಕೂಡ ಕೇಂದ್ರ ಸರ್ಕಾರವು ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ತೆಗೆದುಕೊಂಡು ಕಾನೂನುಗಳನ್ನು ರೂಪಿಸುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಅಥವಾ ಸಂಸತ್ತಿಗೆ ಇದೆ ಅಂತ ನಾವು ಹೇಳ್ಬೋದು. ಮೂರನೇದಾಗಿ ರಾಜ್ಯಗಳ ವಿನಂತಿಯ ಮೇರೆಗೆ.
ಯಾವುದಾದ್ರೂ ಒಂದೆರಡು ರಾಜ್ಯಗಳಲ್ಲಿ ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ನಿರ್ಣಯವನ್ನು ತೆಗೆದುಕೊಂಡು ಒಂದು ಗೊತ್ತುವಳಿಯನ್ನು ಮಾಡಿಕೊಂಡು ಒಂದು ಒಪ್ಪಂದಕ್ಕೆ ಬಂದು ಕೇಂದ್ರ ಸರ್ಕಾರಕ್ಕೆ ಹೇಳುತ್ತೆ, ನೋಡಪ್ಪ ಇಂತಹ ವಿಷಯಗಳನ್ನು ಕುರಿತು ಸಾರ್ವಜನಿಕರಿಗೆ ಅನುಕೂಲಕರವಾಗುವ ಹಾಗೆ ಏನಾದರೂ ಕಾನೂನುಗಳನ್ನು ರೂಪಿಸ್ಕೊಳ್ಬಹುದು ಅಂತ ಹೇಳಿ ರಾಜ್ಯಗಳೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಥವಾ ಸಂಸತ್ತು ಈ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನು ತೆಗೆದುಕೊಂಡು ಕಾನೂನುಗಳನ್ನು ರೂಪಿಸ್ತವೆ. ಸೊ ಈ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರವು ಕಾನೂನುಗಳನ್ನು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನು ಇಟ್ಕೊಂಡು ಕಾನೂನುಗಳನ್ನು ಮಾಡಿಕೊಳ್ಳೋ ಅಧಿಕಾರ ಒಳಗೊಂಡಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಅನುಷ್ಠಾನಗೊಳಿಸುವುದು. ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರುವಂತಹ ಸಮ್ಮೇಳನಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಒಡಂಬಡಿಕೆಗಳಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಏನೋ ಒಂದು ತೀರ್ಮಾನ ತೆಗೆದುಕೊಂಡಿರ್ತಾರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಆ ತೀರ್ಮಾನವನ್ನು ಜಾರಿಗೊಳಿಸುವ ಸಲುವಾಗಿ ತೀರ್ಮಾನಗಳು ಆಗಬೇಕು ಅನ್ನುವ ಸಲುವಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಣಯವನ್ನು ಮಾಡ್ತದೆ. ಅದೇನೆಂದರೆ ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳನ್ನು ತೆಗೆದುಕೊಂಡು ಇಡೀ ರಾಷ್ಟ್ರಕ್ಕೆ ಅನುಕೂಲಕರವಾಗ್ತದೆ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ನಾನು ಈ ಕಾನೂನನ್ನು ಮಾಡಲೇಬೇಕಾಗ್ತದೆ ಅಂತ ಹೊರಟಾಗ ಕೇಂದ್ರ ಸರ್ಕಾರವು ಈ ರಾಜ್ಯ ಪಟ್ಟಿಯಲ್ಲಿರುವ ವಿಷಯವನ್ನು ತೆಗೆದುಕೊಂಡು ಸಂಸತ್ತು ಕಾನೂನುಗಳನ್ನು ರೂಪಿಸ್ತದೆ. ಅಥವಾ ಸಂಸತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ. ಕೇಂದ್ರ ಸರ್ಕಾರ ಇಂಥ ಕಾನೂನುಗಳನ್ನು ರೂಪಿಸ್ಕೊಂಡು ಹೋಗ್ತದೆ. ನೆಕ್ಸ್ಟು, ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುವಾಗ, ರಾಷ್ಟ್ರಾಧ್ಯಕ್ಷರ ಆಡಳಿತ ಅಂತಂದರೆ ಆರ್ಟಿಕಲ್ ನಂಬರ್ 356 ಅಂದರೆ 356ನೇ ವಿಧಿಯ ಪ್ರಕಾರ ರಾಜ್ಯಗಳಲ್ಲಿ ರಾಷ್ಟ್ರಪತಿಯವರ ಆಳ್ವಿಕೆಯನ್ನು ನಾವು ನೋಡ್ತೇವೆ. ರಾಷ್ಟ್ರಪತಿಯ ಆಳ್ವಿಕೆ ಅಥವಾ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ. ಈ ಪ್ರೆಸಿಡೆಂಟ್ ರೂಲ್ ಏನಿದೆ, ಈ ಪ್ರೆಸಿಡೆಂಟ್ ರೂಲ್ ಇದ್ದಾಗ ಪ್ರೆಸಿಡೆಂಟ್ ಯಾವ ರಾಜ್ಯದಲ್ಲಿ ರೂಲ್ ಮಾಡ್ತಾ ಇರ್ತಾರೆ ಅಂದರೆ ಆ ರಾಷ್ಟ್ರಪತಿಯವರ ಆಡಳಿತ ಯಾವ ರಾಜ್ಯದಲ್ಲಿರ್ತದೆ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರೂಪಿಸಬೇಕಾಗಿರೋದು ರಾಷ್ಟ್ರಪತಿಯವರೇ ಆಗಿರ್ತಾರೆ. ಸೊ ಹಾಗಾಗಿ ರಾಷ್ಟ್ರಪತಿಯವರು ರಾಜ್ಯ ಪಟ್ಟಿಗೆ ಸಂಬಂಧಿಸಿದ ಹಾಗೆ ಅಲ್ಲಿ ರಾಜ್ಯ ಪಟ್ಟಿಯಲ್ಲಿ ಏನು ವಿಷಯಗಳಿವೆ ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರೂಪಿಸುವಂಥ ಅಧಿಕಾರ ಆ ರಾಷ್ಟ್ರಪತಿಯವರಿಗೆ, ಅಲ್ಲಿಯ ಆ ರಾಜ್ಯಗಳ ಅಲ್ಲಿ ಇರುವಂತಹ ರಾಜ್ಯ ಪಟ್ಟಿಯಲ್ಲಿರೋ ವಿಷಯಗಳನ್ನು ತೆಗೆದುಕೊಂಡು ಸಂಸತ್ನಲ್ಲಿ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಇದೆ. ಸೊ ಇದು ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿ ಇರುವವರೆಗೂ ಇದು ಅನ್ವಯಿಸ್ತದೆ. ಆಮೇಲೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಅಥವಾ ರಾಷ್ಟ್ರಪತಿಯವರ ಆಡಳಿತ ಅಂತ್ಯಗೊಂಡ ನಂತರವೂ ಕೂಡ ಅಸ್ತಿತ್ವದಲ್ಲಿ ಈ ಕಾನೂನುಗಳು ಇರಬಹುದು. ಅದನ್ನು ಮಾರ್ಪಾಡಬೇಕಾದ್ರೂ ಮಾಡ್ಕೋಬಹುದು. ರದ್ದುಪಡಿಸುವ ಮಾರ್ಪಾಡು ಮಾಡುವಂತಹ ಅಧಿಕಾರ ಆಯಾ ರಾಜ್ಯದ ಶಾಸಕಾಂಗಗಳಿಗೆ ಬಿಟ್ಟಿದ್ದು. ಸೊ ಈ ರೀತಿಯಲ್ಲಿ ಕಾನೂನುಗಳನ್ನು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ವಿಷಯಗಳಲ್ಲಿರುವ ಕಾನೂನುಗಳನ್ನು ಉಪಯೋಗಿಸ್ಕೊಳ್ತದೆ ಅಂತ ನಾವು ಹೇಳ್ಬೋದು. ಆಮೇಲೆ ಮೂರನೇದಾಗಿ ಏನಪ್ಪ ಅಂದರೆ ರಾಜ್ಯ ಶಾಸನದ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ. ಅಂದರೆ 3 ಅಂಶಗಳಲ್ಲಿ ನಾನು ಕೇಂದ್ರಕ್ಕೂ ರಾಜ್ಯಕ್ಕೂ ಇರುವ ಸಂಬಂಧವನ್ನು ಹೇಳ್ತಾ ಇದ್ದೀನಿ. ಯಾವುದರಲ್ಲಿ? ಶಾಸನೀಯ ಸಂಬಂಧಗಳು. ಈ ಶಾಸನೀಯ ಸಂಬಂಧಗಳಲ್ಲಿ ಒಂದನೇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಮಾಡ್ಕೊಂಡಿರೋದು. ಎರಡನೇದಾಗಿ ಇವಾಗ ನಾನು ಹೇಳಿದ್ನಲ್ಲ, ಯಾವುದು ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಯ ಮೇರೆಗೆ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೆ ತರುವ ಸಲುವಾಗಿ ಅಥವಾ ರಾಷ್ಟ್ರಪತಿಯವರ ಆಳ್ವಿಕೆ ಇದ್ದಾಗ ಈ ರೀತಿಯಲ್ಲಿ ಕಾನೂನುಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನು ತೆಗೆದುಕೊಂಡು ಕಾನೂನುಗಳನ್ನು ರೂಪಿಸ್ಕೊಳ್ತದೆ. ಮೂರನೇದಾಗಿ ನಾವು ಹೇಳ್ತಿದ್ದೀವಿ ರಾಜ್ಯ ಶಾಸನಗಳ ಮೇಲೆ ಕೇಂದ್ರ ಸರ್ಕಾರ ನಿಯಂತ್ರಣವನ್ನು ಮಾಡ್ತದೆ. ಸೆಂಟ್ರಲ್ಸ್ ಕಂಟ್ರೋಲ್ ಓವರ್ ಸ್ಟೇಟ್ ಲೆಜಿಸ್ಲೇಷನ್ಸ್ ಅಂತ ಕರಿತೀವಿ. ಯಾವ ರೀತಿಯಲ್ಲಿ ಅಂದರೆ 200ನೇ ವಿಧಿ ಪ್ರಕಾರ, ಸಂವಿಧಾನದ 200ನೇ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗದಿಂದ ಏನಾದರೂ ಒಂದು ಕಾನೂನುಗಳನ್ನು ಮಾಡಿಕೊಂಡಿದ್ರೆ ರಾಜ್ಯವೇ ಅವ್ರ ರಾಜ್ಯದೊಳಗಡೆ ಅವ್ರ ರಾಜ್ಯಕ್ಕೆ ಅನುಕೂಲಕರವಾಗುವ ಕಾನೂನುಗಳನ್ನು ಏನೋ ಮಾಡ್ಕೊಂಡಿರುತ್ತೆ ರಾಜ್ಯ ಸರ್ಕಾರ. ರಾಜ್ಯದ ಸಂಸತ್ತು ಇದನ್ನು ಅನುಮೋದಿಸಿರುತ್ತೆ. ಈ ಅನುಮೋದಿಸಿದಂಥ ಶಾಸನಗಳನ್ನು ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಕಳಿಸ್ತಾರೆ, ಅನುಮೋದನೆಗಾಗಿ ಅಥವಾ ಒಪ್ಪಿಗೆಗಾಗಿ ಕಳಿಸ್ತಾರೆ. ರಾಷ್ಟ್ರಪತಿಯವರು ಈ ಸಂದರ್ಭದಲ್ಲಿ ಈ ಕಾನೂನುಗಳನ್ನು ತಡೆ ಹಿಡಿಬಹುದು. ನನಗೆ ಈ ಕಾನೂನು ಇಷ್ಟ ಆಗಿಲ್ಲ ಅಂತ ಹೇಳಿ ಆ ಕಾನೂನನ್ನು ಅವರು ವಾಪಸ್ ಕಳಿಸ್ತಾರೆ ರಾಜ್ಯ ಶಾಸಕಾಂಗಕ್ಕೆ. ಅಥವಾ ಈ ಕಾನೂನುಗಳಲ್ಲಿ ಏನಾದರೂ ದೋಷಗಳಿರ್ಬೋದು, ಇದನ್ನು ಮತ್ತೆ ಮರುಪರಿಶೀಲಿಸಿ ಅಂತ ಕಳಿಸ್ಬೋದು.
ಸೊ ಇದನ್ನು ಮರುಪರಿಶೀಲಿಸಿ ಅಂತ ಕಳಿಸ್ಬೋದು, ಅಥವಾ ಒಪ್ಪಿಗೆ ನಾನು ನೀಡಲ್ಲ ಅಂತ ನಿರಾಕರಿಸ್ಬೋದು ರಾಷ್ಟ್ರಪತಿಯವರು. ಯಾರು ಮಾಡಿದ್ದನ್ನು, ರಾಜ್ಯ ಶಾಸಕಾಂಗಗಳು ಮಾಡಿದಂಥ ಕಾನೂನುಗಳನ್ನು ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಯವರ ಅನುಮತಿಗಾಗಿ ಕಳಿಸಿದಾಗ ರಾಷ್ಟ್ರಪತಿಯವರು ಇದನ್ನು ನಿರಾಕರಿಸಬಹುದು, ಒಪ್ಪಿಗೆ ಕೊಡದಲೇ ಇರಬಹುದು, ಅಥವಾ ಅದನ್ನು ಮರುಪರಿಶೀಲಿಸಿ ಅಂತ ವಾಪಸ್ ಕಳಿಸ್ಬೋದು, ಅಥವಾ ಅದನ್ನು 6 ತಿಂಗಳವರೆಗೂ ಅವರು ತಾವೇ ಅಲ್ಲಿ ಇಟ್ಕೊಂಬಿಡೋದು. ಅಂದರೆ ರಾಷ್ಟ್ರಪತಿಯವರು ಯಾವ ಒಪ್ಪಿಗೆಯನ್ನು ಸೂಚಿಸದೆ 6 ತಿಂಗಳ ಕಾಲ ಅದನ್ನು ಹಾಗೆ ಇಟ್ಕೊಂಡ್ಬಿಡ್ಬೋದು ಆ ಕಾನೂನುಗಳನ್ನು. ಈ ರೀತಿಯಲ್ಲಿ ಆ ಕೇಂದ್ರ ಸರ್ಕಾರವು ರಾಜ್ಯ ಶಾಸನಗಳ ಮೇಲೆ ನಿಯಂತ್ರಣವನ್ನು ಒಳಗೊಂಡಿದೆ. ಇದನ್ನು ನಾವು ರಾಷ್ಟ್ರಪತಿಯವರ ವೀಟೋ ಪವರ್ ಅಂತ ಕರಿತೀವಿ. ವೀಟೋ ಪವರ್ ಅಂತ ಅಂದರೆ ಪಾಕೆಟ್ ಪವರ್ ಅಂತ ಕೂಡ ಇದಕ್ಕೆ ಹೇಳ್ತೀವಿ. ವೀಟೋ ಪವರ್, ರಾಷ್ಟ್ರಪತಿಯವರ ಅನುಮತಿ ಇಷ್ಟ ಇಲ್ಲ ಅಂತ ಅನಿಸಿದಾಗ ರಾಷ್ಟ್ರಪತಿಯವರು ಅದನ್ನು ನಿರಾಕರಿಸುವಂಥ ಅಧಿಕಾರ ಇದೆಯಲ್ಲ, ಆ ಅಧಿಕಾರವನ್ನು ವೀಟೋ ಪವರ್ ಅಂತ ಕರಿತೀವಿ. ಇದನ್ನು ಅಧಿಕಾರ ವಿಭಜನೆ ತತ್ವದ ಉಲ್ಲಂಘನೆ ಅಂತ ಹೇಳಿ ಗ್ರಾನ್ವಿಲ್ಲೆ ಆಸ್ಟಿನ್ ಅವರು ಹೇಳ್ತಾರೆ. ಗ್ರಾನ್ವಿಲ್ಲೆ ಆಸ್ಟಿನ್ ಅವರು ಇದೊಂದು ಅಧಿಕಾರ ವಿಭಜನೆ ತತ್ವದ ಉಲ್ಲಂಘನೆ ಆಗುತ್ತೆ ಅನ್ನೋದು ರೀತಿಯಲ್ಲಿ ಅವರು ಅದನ್ನು ವಿಮರ್ಶಿಸಿದ್ದಾರೆ. ಅದೇನೇ ಇರಲಿ, ಸೊ ರಾಷ್ಟ್ರಾಧ್ಯಕ್ಷರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಆ ಕಾನೂನುಗಳು ಏನು ರಾಜ್ಯ ಶಾಸಕಾಂಗ ನಿರ್ವಹಿಸಿದ ಕಾನೂನುಗಳೇನಿವೆ ಆ ಕಾನೂನುಗಳನ್ನು ಒಪ್ಪಿಗೆ ಕೊಡಬೇಕಾ ಬೇಡವಾ ಅನ್ನುವಂಥ ವಿವೇಚನಾ ಅಧಿಕಾರ ಅದು ಪೂರ್ತಿ ರಾಷ್ಟ್ರಪತಿಯವರಿಗೆ ಸೇರಿದ್ದಾಗಿರುತ್ತೆ. ಈ ರೀತಿಯಲ್ಲೂ ಕೂಡ ರಾಜ್ಯ ಶಾಸನಗಳ ಮೇಲೆ ಕೇಂದ್ರ ಸರ್ಕಾರ ತನ್ನ ನಿಯಂತ್ರಣವನ್ನು ಇಟ್ಕೊಳ್ಳುತ್ತೆ. ಸೊ ಈ ರೀತಿಯಲ್ಲಿ 3 ರೀತಿಯಲ್ಲಿ ಶಾಸನೀಯ ಸಂಬಂಧಗಳನ್ನು 3 ಭಾಗಗಳಾಗಿ ವಿಭಾಗ ಮಾಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ರೀತಿಯಲ್ಲಿ ಶಾಸನೀಯ ಸಂಬಂಧಗಳನ್ನು ನಾವು ನೋಡ್ಬೋದು. ಧನ್ಯವಾದಗಳು.